ಚಾರ್ಜಸ್ ಫೀಸ್ ಇರ್ತಾವೆ, ಅದು ತುಂಬಾಕೋರಿಗೆ ಆಗೋದಿಲ್ಲ. ಅಂದ್ರೆ ಒಂದು MBBS ನೀವು ಏನಾದರೂ ಮಾಡಬೇಕಾದ್ರೆ ವರ್ಷಕ್ಕೆ ಬರೀ ಸರ್ಕಾರ ಫೀ ಅಷ್ಟೇ ಅಲ್ಲ, ನಿಮ್ಮ ಕಲಿಯೋದು ದುಡ್ಡನ್ನ ಹಾಕಬೇಕು, ಎಲ್ಲನೂ ಹಾಕ್ಕೊಂಡು ನೀವು ಕಲಿಬೇಕಾಗ್ತದೆ. ಮತ್ತು ಬ್ಯಾಂಕ್ಗಳಿಂದ ನಾವು ಒಂದಷ್ಟು ಸುಲಭವಾಗಿ ಸಾಲಗಳು ಸಿಗೋದಿಲ್ಲ. ಇದೆಲ್ಲ ನಾವು ನಮ್ಮ ಕಣ್ಣು ಒರೆಸೋ ತಂತ್ರಗಳದಾವ ಅಂತ ಒಂದು ಮಾತನ್ನು ಹೇಳ್ತಾ, ಈ ದಿಶೆಯಲ್ಲೇ ರಾಜಕೀಯ ಪರ್ಯಾಯ ಶಕ್ತಿ ಆಗಬೇಕು, ಆದರೆ ಮಾಡೋರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಏನೋ ಇವರೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ದಲಿತ ಸಂಘರ್ಷ ಸಮಿತಿಯವರು ಮಾತಾಡ್ತಾ ಇದ್ದಾರೆ, ಆದರೆ ಇದು ಆಗಬೇಕಾಗಿದೆ ಅಂತ ಒಂದು ಪ್ರಯೋಗ ರೈತ ಸಂಘದಿಂದ, ದಲಿತ ಸಂಘರ್ಷ ಸಮಿತಿಯಿಂದ, ಜೊತೆಗೆ ಈ ಒಂದು ಆದಿವಾಸಿಗಳ ಸಮುದಾಯದಿಂದ ಆದರೆ ಒಬ್ಬರು ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಈ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಮತದಾನ ಮೂಲಕ ಅಷ್ಟ. ಅದರ ಮತ ಹಾಕೋರು ಇವತ್ತು ಬುದ್ಧಿವಂತರಾಗೋದು ಯಾವಾಗ ಅವ್ರಿಗೆ ಗೊತ್ತಿಲ್ಲ ನಾವೇನು ತಪ್ತಾ ಇದ್ದೀವಿ ಅಂತೇಳಿ, ನಾವು ಯಾರಿಗೆ ಓಟ್ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. 500ಕ್ಕೂ 1000ಕ್ಕೂ ತಮ್ಮ ಮತಗಳನ್ನು ಮಾರ್ಕೊಂಡು ಸಹಜವಾಗಿ ಈ ಒಂದು ವ್ಯವಸ್ಥೆಯ ಬಲಿಪಶು ಆಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಮತ್ತೊಮ್ಮೆ ಹೇಳ್ತಾ, ಏನೇ ಆಗಲಿ ಒಂದು ಪರ್ಯಾಯ ರಾಜ್ಯಶಕ್ತಿ ಆಗಬೇಕಾಗಿತ್ತು ಅಂದ್ರೆ ಇವೆಲ್ಲ ನಮ್ಮ ಭಿನ್ನ ಮತಗಳನ್ನ ಮರೆತ ಮತ್ತು ಜೊತೆಗೆ ಶಿಕ್ಷಣವನ್ನು ಪಡಿಬೇಕಾಗಿದೆ. ಶಿಕ್ಷಣ ಎಲ್ಲರೂ ಫ್ರೀ ಸಿಗಬೇಕಾಗಿದೆ. ಇವೆಲ್ಲ ಹೈಯರ್ ಎಜುಕೇಷನ್ ತನ ಕೇವಲ ಮಧ್ಯಾಹ್ನ ಬಿಸಿ ಊಟ ಮಾಡಿ ಕಲಿಯುವಂಥ ಶಾಲೆಗಳಲ್ಲ. ಇವನ್ನ ಶಾಲೆಗಳಲ್ಲಿ ನಮ್ಮ ಗುರುಗಳು ಗುರುಮಾದೇಶ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ ಅನ್ನೋದು ನಾವು ಸಾಕಷ್ಟು ರಿಪೋರ್ಟ್ಗಳನ್ನು ಗಮನಿಸಿದ್ವಿ. ಹೀಗಾಗಿ ಸರ್ಕಾರ ಕಾಳಜಿ ವಹಿಸಿ ಶಿಕ್ಷಣವನ್ನು ಪೂರ್ಣಪೂರ್ಣದ ಎಲ್ಲರೂ ಸಿಗುವಂಗೆ ಮಾಡಿದರೆ, ಜೊತೆಗೆ ಅವರು ಜ್ಞಾನಾಭಿವೃದ್ಧಿ ಹೆಚ್ಚು ಮಾಡಿಕೊಂಡ್ರೆ ಏನೂ ಸಾಧ್ಯದ. ಇದು ಕನಸಿದು. ಪರ್ಯಾಯ ಶಕ್ತಿ ಆಗಬೇಕು ಅಷ್ಟರೊಳಗೆ BJP ಅವರು, ಕಾಂಗ್ರೆಸ್ ಅವರು, ಇನ್ನುಳಿದವರು ಬಂದು ನಾವು ದಲಿತರು ಉದ್ಧಾರ ಮಾಡ್ತೀವಪ್ಪ, ನಾವು ಹಿಂದುಳಿದವ್ರು ಉದ್ಧಾರ ಮಾಡ್ತೀವಪ್ಪ, ನಾವು ರೈತರಿಗೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಏನೇನೋ ಘೋಷಣೆ ಮಾಡ್ತಾ ದಿನಗಳು ಮುಂದೆ ನುಗ್ಸ್ಕೊತ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿ ಆಗ್ತೈತಿ ಅನ್ನೋದು ಇವತ್ತಿನ ಮಟ್ಟಿಗೆ ಮಾತ್ರ ಕನಸಿನ ಮಾತು ಅಂತ ಅನಿಸ್ತದೆ. ನೋಡ್ರಿ ಏನಾಗ್ತದೆ, ಭವಿಷ್ಯ ಇರಲಿಕ್ಕಿಲ್ಲ. ಆದರೂ ಪ್ರಯತ್ನ ಮಾಡ್ತಾಯಿದ್ದೀರಿ, ಅದಕ್ಕೆ ಸಂತೋಷದ ವಿಷಯ. ಬಟ್ ಇದು ನಿರಂತರವಾಗಿ ಮಾಡೋ ಜೊತೆಗೆ ಒಳ್ಳೆ ಪ್ಲ್ಯಾನ್ ಮಾಡಿದ್ರೆ ಇನ್ನೂ ಸಾಧ್ಯ ಅಂತ ಒಂದು ಅನಿಸಿಕೆ ಅನ್ನಿಸ್ತಿರ್ತದೆ. ನೋಡಿರಿ, ನಿಮಗೆ ಅನಿಸಿದ್ದನ್ನು ವಿಚಾರ ಹೇಳ್ತಾ ಇರ್ರಿ, ಮಾತಾಡ್ತಾ ಇರೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಚರ್ಚೆ ಮಾಡಿ ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.